ईशाय सरस्वत्यै पार्वत्यै गुरवे नमः। दक्षिणामूर्ते चैव सकलकार्यार्थसिद्धियै ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ, ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಪೊತ್ತೀರ್ಧ ಮಾಶೇಷ ಕರಿದೋ ಹರನದು ಕುಮಾರದಗಲಾಗಮಕ್ಕೆ ಸಾಕಾರ. ಧರೆಯೊಳು ವಿಶೇಷ ಮದವೋರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ನೆನೆಯಿರೋ ಜನರೆಲ್ಲ ಗುಣಯುತನ ದಿತ್ತಾಂದಯ್ಯತೆ. ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ. ಲಂಬೋದರನ ನಾದಿಪನ ಗಜಾನನ ಗೌರಿ ಸುತನ. ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ಗುಣಯುತನ. ತೋಂಗತಾದಿನ್ನಂಗರಿಂದತೈ ಇಂದಿರಾಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗರಗಿ. ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನಥನಾಗಿ ತಾತೆ ತದಿನ ತಾದೇ. ಉತ್ತರೆಯ ಪೌತ್ರಗೆ ಉತ್ತರೆಯ ಪೌತ್ರಗೆ ಇತ್ತ ಪಾಂಡೂಂದ್ರ ಪಾಲ. ಉತ್ತರೆಯ ಪೌತ್ರಗೆ ಉತ್ತರೆಯ ಪೌತ್ರಗೆ ಇತ್ತ ಪಾಂಡೂಂದ್ರ ಪಾಲ. ಮನಸದಿ ಮಂಡಿಸಿದ ಉತ್ತಮ ಮನಸದಿ ಮಂಡಿಸಿದ. ಉತ್ತರೆಯ ಪೌತ್ರ ಕೇಳಿತ್ತ ಪಾಂಡುಂದ್ರ ಪಾಲ ಉತ್ತಮ ಸನದಿ ಮಂಡಿಸುತ್ತ.
ನೃತ್ಯ ಸಾಮಂತಾದಿ ತನ್ನವರ ಮನ್ನಿಸುತ್ತ ನೃತ್ಯ ಸಾಮಂತಾದಿ ತನ್ನವರ ಮನ್ನಿಸುತ್ತ ನೃತ್ಯ ಸಾಮಂತಾದಿ ತನ್ನವರ ಮನ್ನಿಸುತ್ತ ಮತ್ತೆ ಕಾಣಿಕೆಗೊಂಡು ಮುದದಿ ದ್ರೌಪದಿ ಮತ್ತೆ ಕಾಣಿಕೆಗೊಂಡು ಮುದದಿಯೇ ಕಾಣಿಕೆಗೊಂಡು ಮುದದಿ ದ್ರೌಪದಿ ಮತ್ತೆ ಕಾಣಿಕೆಗೊಂಡು ಮುದದಿ ಲೋಕವನ್ನೇ ತನ್ನ ತಪ್ಪಾದ ಕಿರಣಗಳಿಂದ ಬೆಳಗಿಸುತ್ತ ಬೆಳದಿಂಗಳ ಅಮೃತಧಾರೆಯನ್ನು ಹರಿಸುವ ಚಂದ್ರನಿಂದ ಬೆಳೆದು ಬಂದ ವಂಶದ ಉತ್ತರಾಧಿಕಾರಿತ್ವವನ್ನು ಪಡೆಯಲು ಜನ್ಮ ಜನ್ಮಾಂತರದ ಪುಣ್ಯ ಫಲ ಬೇಕು. ಹಸ್ತಿಯಿಂದ ಹಸ್ತಿನಾವತಿ ಎಂಬ ನೆಗಟ್ಟೆಯನ್ನು ಪಡೆದ ಹಸ್ತಿನೆಯ ಉತ್ತಮವಾದಂತಹ ಸಿಂಹಾಸನವನ್ನು ಆಳಿ ಬಾಳುವ ಅರ್ಹತೆ ವಾಂಶಿಕವಾಗಿ ಲಭ್ಯವಾಗಿದೆ. ಸುರಪತಿಯ ಭೋಗ, ಅಗ್ನಿಯ ತೇಜ, ಅಂತಕನಾದಟ್ಟು, ರತ್ನಾಕರೇಶ್ವರನ ಗಾಂಭೀರ್ಯ, ಅನಿಲನ ಬಲ, ತರಣಿಯ ತೇಜ, ಚಂದ್ರನ ಕಾಂತಿ ಹಾಗೂ ದರೆಯ ಧೈರ್ಯ ಇವೆಲ್ಲವೂ ಒಬ್ಬ ರಾಜನಲ್ಲಿ ಇರಬೇಕಾದಂತಹ ಗುಣಗಳಂತೆ. ಸಾಮಂತರೆಲ್ಲರೂ ಬಂದು ಪಾಂಡುವಿನ ಆಳ್ವಿಕೆಯಲ್ಲಿ ನಾವು ಬಹಳ ಸಂತೃಪ್ತರು ಎಂದು ಕೊಂಡಾಡಿದ್ದಾರೆ. ಇನ್ನು ಸಾಂಸಾರಿಕವಾಗಿ ಯೋಚಿಸಿದರೆ ಕುಂತಿ ಭೋಜನ ಸುತೆಯಾದ ಕುಂತಿ ಹಾಗೂ ಮಾತ್ರದ ಚಲುವೆಯಾದ ಮಾದ್ರೆಯು ನನ್ನ ಹೆಂಡತಿಯರು. ಅವರು ಬಂದ ಮೇಲೆ ನಾನು ಮಾಡಿದ ಸಾಹಸವೇನು ಗೊತ್ತೇ? ಶಲ್ಯದೋರತ್ಯದಳು ಮಲ್ಲ ಭೂಭಜರ ಶಲ್ಯದೋರತ್ಯದಳು ಮಲ್ಲ ಭೂಭುಜರ ಶಲ್ಯದೋರತ್ಯದಳು ಮಲ್ಲ ಭೂಭುಜರ ಮದವೆಲ್ಲ ಬಿಡಿಸುತ್ತ ದಿಗ್ವಿಜಯದ್ಯು ಸಲ್ಲಲಿತ ಕೀರ್ತಿಯನ್ನು ಪಡೆದೆ ದೊಡ್ಡಯ್ಯ ನೀರೆಯೇ ಸಲ್ಲಲಿತ ಕೀರ್ತಿಯನ್ನು ಪಡೆದೆ ದೊಡ್ಡಯ್ಯ ನೀರೆಯೇ ಮೆಳ್ಳಿನಿತು ಭೀತಿ ಎನಗಿಲ್ಲ ಮೆಳ್ಳಿನಿತು ಭೀತಿ ಇಲ್ಲ ಅದರಿಂದ ಚಕ್ರವರ್ತಿಯ ಪದವಿಯನ್ನು ಪಡೆಯುವ ಉದ್ದೇಶದಿಂದಲೇ ನಾನು ಧರೆಯ ದಿಗ್ವಿಜಯಕ್ಕೆಂದುಳಿದೆ. ನನಗೆ ಒಬ್ಬ ಯೋಗ್ಯನಾದ ಸಾರಥಿ ಬೇಕೆಂಬುವ ಕಾರಣಕ್ಕಾಗಿ ನನ್ನ ಹೆಂಡತಿಯ ಅಣ್ಣನಾದ ಶಲ್ಯನ ಸಾರಥ್ಯದಲ್ಲಿ ನಾನು ದಿಗ್ವಿಜಯಕ್ಕೆಂದು ಬಂದೆ. ಅದೆಷ್ಟೋ ಜನರು ನಮ್ಮನ್ನು ನೋಡಿ ಹೆದರಿ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ವಿರೋಧಿಸಿದವರು ಇಲ್ಲದೇ ಇಲ್ಲ. ಆದರೆ ಅವರ ದಟನ್ನು ಅಲ್ಲಿಯೇ ಮುರಿದು ವಿಜಯದ ಧ್ವಜವನ್ನು ಏರಿಸಿದ್ದೇವೆ. ಎಲ್ಲವನ್ನೂ ಗೆದ್ದ ನನಗೆ ಭೀಷ್ಮರ ಸಲಹೆ ಹಾಗೂ ಅನುಗ್ರಹ ಎಂದಿಗೂ ಇದ್ದೇನೆ. ಸಂಪೂರ್ಣವಾಗಿ ಓಲಗಸ್ತನಾಗಿ ನಾನು ನಿಂತಿದ್ದೇನೆ. ಏನು ನಿಜ ನಿಂದು? ಜನಪಗೇಳೋ ನಿಮ್ಮ
ವನದಿ ಬೇಟೆಯ ನಾಡಿ ಬರುತ್ತಿರೇ ಮುನಿ ಮಿಥುನ ಹರಿಣ ಕೃತಿಯ ತಳದಲ್ಲಿ ರಮಿಸುತ್ತಿರೇ ಆ ಆ ಗಂಡು ಹೆಣ್ಣು ಹರಿಣ ಮಿಥುನ ವನದೊಳಾಡುತ್ತಾ ಗಂಡು ಹೆಣ್ಣು ಹರಿಣ ಮಿಥುನ ವನದೊಳಾಡುತ್ತಾ ಗಂಡು ಹೆಣ್ಣು ಹರಿಣ ಮಿಥುನ ನದೊಳಾಡುತ್ತಾ ಗಂಡು ಹೆಣ್ಣು ಹರಿಣ ಮಿಥುನ ವನದೊಳಾಡುತ್ತಾ ಗಂಡು ಹೆಣ್ಣು ಹರಿಣ ಮಿಥುನ ವನದೊಳಾಡುತ್ತಾ ಮಿಥುನ ವನದೊಳಾಡುತ್ತಾ ಕಂಡು ಸರಸಿ ಸಲೀಲದೆಡೆ ಜಿಗಿಯು ತೋಡುತ್ತಾ ಕಂಡು ಸರಸಿ ಸಲೀಲದೆಡೆಗೆ ಜಿಗಿಯು ತೋಡುತ್ತಾ ಹರಿಣ ಜಿಗಿಯು ತೋಡುತ್ತಾ ಗಂಡು ಹೆಣ್ಣು ಹರಿಣ ಕಂಡು ಸರಸಿ ಸಲೀಲದೆಡೆಗೆ ಜಿಗಿಯು ತೋಡುತ್ತಾ ಹರಿಣ ಜಿಗಿಯು ತೋಡುತ್ತಾ ಗಂಡು ಹೆಣ್ಣು ಮಿಥುನ ವನದೊಳಾಡುತ್ತಾ ಕಂಡು ಸರಸಿ ಸಲೀಲದೆಡೆಗೆ ಜಿಗಿಯು ತೋಡುತ್ತಾಯ್ ಕಂಡು ಸರಸಿ ಸಲಿಲದೆಡೆಗೆ ಜಿಗಿಯು ತೋಡುತ್ತಾಯ್ ಹರಿಣ ಜಿಗಿಯು ತೋಡುತ್ತಾ ಕಂಡು ಸರಸಿ ಸಲೀಲದೆಡೆಗೆ ಜಿಗಿಯು ತೋಡುತ್ತಾಯ್ ಹಸಿರು ಹುಲ್ಲ ನೋಡಿ ಸರಸಿ ತಡಿಯ ಹಸಿರ ಹುಲ್ಲ ನೋಡಿನಲ್ಲಿ ಸರಸಿ ತಡಿಯಲೇ ಹಸಿರು ಹುಲ್ಲ ನೋಡಿನಲ್ಲಿ ಸರಸಿ ತಡಿಯಲಿ ಹಸಿರು ಹುಲ್ಲ ನೋಡಿನಲ್ಲಿ ಸರಸಿ ತಡಿಯಲಿ ಹಸಿವನಿಗೆ ಕೊಂಬ ಮೊದಲೇ ಬಾರ ಜೊತೆಯಲಿ ಹಸಿವನಿಗೆ ಕೊಂಬ ಬಾರೆ ಬಾರೆ ಜೊತೆಯಲಿ ಬಾರೆ ಜೊತೆಯಲಿ ಬಾರೆ ಜೊತೆಯಲಿ ಹಸಿವನಿಗೆ ಕೊಂಬ ಬಾರೆ ಹಸಿವನಿಗೆ ಕೊಂಬ ಬಾರೆ ಜೊತೆಯಲಿ ಮೊದಲು ಬಾರೆ ಜೊತೆಯಲಿ ಹಸಿವನಿಗೆ
ನಾದಿ ದಿನ ನಾದಿ ದಿನ ನಾದಿ ದಿನದಿ ದಿನ ನಾದಿ ದಿನದಿ ದಿನ ನಾದಿ ದಿನದಿ ದಿನ ನಾದಿ ದಿನ ನಾದಿ ದಿನ ನಾದಿ ದಿನ ದಿನದಿ ಹುಲ್ಲ ಮೆದ್ದು ಹುಲ್ಲ ಮೆದ್ದು ಹುಲ್ಲ ಮೆದ್ದು ಚಪ್ಪರಿಸುತ್ತ ಹೆಣ್ಣು ಚಿಗರೆ ಚಪ್ಪರಿಸುತ್ತ ಹೆಣ್ಣು ಚಿಗರೆಯೋ ಹುಲ್ಲ ಮೆದ್ದು ಹುಲ್ಲ ಮೆದ್ದು ಹುಲ್ಲ ಮೆದ್ದು ಹುಲ್ಲ ಮೆದ್ದು ಚಪ್ಪರಿಸುತ್ತ ಹೆಣ್ಣು ಚಿಗುರೆಯೋ ಹುಲ್ಲ ಮೆದ್ದು ಚಪ್ಪರಿಸುತ್ತ ಹೆಣ್ಣು ಚಿಗರೆಯೋ ನಲ್ಲ ನೆಡೆಗೆ ಜಿಗಿದು ಬರುತ್ತ ದೂರ ಸಾರಲು ನಲ್ಲ ನೆಡೆಗೆ ಜಿಗಿದು ಬರುತ್ತ ದೂರ ಸಾರಲು ನಲ್ಲ ನೆಡೆಗೆ ಜಿಗಿದು ಬರುತ್ತ ದೂರ ಸಾಗಲು ಚಿಗರಿ ದೂರ ಸಾಗಲು ನಲ್ಲ ನೆಡೆಗೆ ಜಿಗಿದು ಬರುತ್ತ ದೂರ ಸಾಗಲು ಕಾಣುತ್ತದನೋ ಗಂಡು ಅರಿನೈ ಬಳ್ಳಿಗೆ ಸರಿಯುವುದೋ ಕಾಣುತ್ತದನು 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 ಗಂಡು ಹರಿನ ಬಳಿಗೆ ಸರಿದುದು ಕಾಣುತ್ತದನು 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 ಗಂಡು ಹರಿನ ಬಳಿಗೆ ಸರಿದುದೋಯ್ ಹರಿಣ ಬಳಿಗೆ ಸರಿದುದು ಗೋಣನೆತ್ತಿ ಹೆಣ್ಣ ಸುತ್ತಿ ಸುತ್ತಿ ಸುಳಿಯುವುದು ಗೋಣನೆತ್ತಿ ಹೆಣ್ಣ ಸುತ್ತಿ ಸುತ್ತಿ ಸುಳಿಯುವುದು ಗೋಣನೆತ್ತಿ ಹೆಣ್ಣ ಸುತ್ತಿ ಗೋಣನೆತ್ತಿ ಹೆಣ್ಣ ಸುತ್ತಿ ಸುತ್ತಿ ಸುಳಿಯುವುದು ಸುತ್ತಿ ಸುಳಿಯುವುದು
ಗಂಡು ಹೆಣ್ಣು ಅರಿಣ ಮಿಥುನ ವನದೊಳಾಡುತ್ತಾ ಗಂಡು ಹೆಣ್ಣು ಅರಿಣ ಮಿಥುನ ವನದೊಳಾಡುತ್ತಾ ಕಂಡು ಸರದಿ ಸಲಿಲದೆಡೆಗೆ ಜಿಗಿಯು ತೋಡುತ್ತಾ ಹರಿಣ ಜಿಗಿಯು ತೋಡುತ್ತಾ ಜನಪ ಕಂಡು ಮೃಗದ ಜೋಡಿ ಬಳಿದ ಎನ್ನುತ್ತೋ ಅನುಸರಿಸುತ್ತ ಅದನ್ನ ಶರವ ಪೂಟಿ ತಿಳಿಯುತ್ತೋ ಮುನಿಪತಿ ತಾಳಿ ನಿಜ ರೂಪವನು ಸತಿಯಳ ಮೇಳದಲ್ಲಿ ಕೊಂದೆಯಲವೋ ಕಿರಾತ ವೃತ್ತಿಯಲ್ಲಿ ಕಾಲಬಹುದೈ ನಿನಗೆ ಮಡದಿಯ ಲೀಲೆಯಿಂದಲಿ ಕೂಡಲಿಕೆ ಪೂಗೋಲ ಕೇಳಿ ಮರಣ ಮರಣ ಮರಣವೆನುತ ಶಪಿಸಿದನು ಮುನೀಂದ್ರ ಆ ಮೃಗಗಳನ್ನು ಕೊಲ್ಲುವುದು ಅರಸರಿಗೆ ಕರ್ತವ್ಯ. ಆದರೆ ನೀನು ಸಾಧು ಪ್ರಾಣಿಯಾಗಿದ್ದ ಜಿಂಕೆಯ ರೂಪದಲ್ಲಿದ್ದಾಗ ಕೊಲ್ಲುವುದು ಎಷ್ಟು ಸರಿ? ಕ್ಷಮಿಸಬೇಕು. ಇಂತಹ ಕಾಲದಲ್ಲಿ ನನ್ನನ್ನು ಕೊಂದ ನಿನಗೆ ನಿನ್ನ ಹೆಂಡತಿಯನ್ನು ಕೂಡುವಾಗಲೇ ಮರಣ ಬರಲಿ. ಮುನಿಪಾಲ ನಿಂತೆಂದು ಶಪಿಸುತ್ತ ಮೃತಿಗೈದೆ ಮುನಿಪಾಲ ನಿಂತೆಂದು ಶಪಿಸುತ್ತ ಮತಿಗೈದೆ ಜನಪಾಲ ಮರುಗಿತ ಮನದೆಯೇ ಇನಿತಾಯ್ತೆ ದುರ್ವಿಧಿ ವನಕೆನ್ನ ಸೆಳೆ ತಂದೋ ಮುನಿ ಹತ್ಯಗೈಸಿದೆ ಅರನೇ ಸಂತದ ಪಾಲನೆಗೆ ಜನಕ ಸಂತದ ಪಾಲನೆಗೆ ಖನಬವದೈ ಪಾಲಿಸೋತ ಭೀಷ್ಮನು ಖನವ್ರದವೈ ಪಾಲಿಸೋತ ಭೀಷ್ಮನು ಗೋ ಎನ್ನುತ್ತ ಶಶಿಕುಲ ಏಳಿಗೆಯ ಮನದಿ ಬಯಸೆ ಎನಿತ ಶಶಿಕುಲ ಏಳಿಗೆಯ ಮನದಿ ಬಯಸೆ ಎನಿತು ಶಶಿಕುಲ ಏಳಿಗೆಯ ಮನದಿ ಬಯಸೆ ಶಶಿಕುಲ ಏಳಿಗೆಯೇತೋ ಮನದಿ ಬಯಸಿ ಶ್ರೀಹರಿ ನೀನೇ ರಕ್ಷಿಸು. ತ್ರಿಪಥಗಾಮಿನಿ ಲೋಕಪಾವನೆ ಆದ ಗಂಗಾ ಮಾತೆಯ ಮಗನಾಗಿ ಈ ಲೋಕದ ಬೆಳಕನ್ನು ಕಾಣುವ ಭಾಗ್ಯ ನನ್ನದು. ತಂದೆಯವರಾದಂತಹ ಶಂತನು ಭೂಪತಿಗಳು ತಾಯಿ ಸತ್ಯವತಿಯ ಮಾತೆಯ ಮದುವೆಯನ್ನು ಮಾಡಿಸುವುದರ ಮೂಲಕ ಭೀಷಣವಾದ ಪ್ರತಿಜ್ಞೆಯನ್ನು ಗೈದು ದೇವಾನುದೇವತೆಗಳಿಂದ ಭೀಷ್ಮರೆಂಬ ಬಿರುದನ್ನು ಪಡೆದೆ. ಬ್ರಹ್ಮಚಾರಿ ವ್ರತವನ್ನು ಜೀವನದಲ್ಲಿ ಸ್ವೀಕರಿಸಿದರೂ ತಂದೆಯವರ ಅಪ್ಪಣೆಯಂತೆ ಶಶಿವಂಶದ ಎಳೆಗೇನೆ ಬಯಸಿ ಶ್ರಮಿಸುತ್ತಾ ಇದ್ದವು. ಸಂಧಿ ವಿಗ್ರಹಿ ಎಂಬ ಬಹುದೊಡ್ಡ ಹೊಣೆಗಾರಿಕೆ ನನ್ನ ಹೆಗಲ ಮೇಲಿದೆ. ಸದ್ಯ ಪಾಂಡವನ ಆಡಳಿತದಲ್ಲಿ ಪ್ರಜೆಗಳೆಲ್ಲ ಕ್ಷೇಮಿಗಳು ಎಂಬ ಸುದ್ದಿ ಬಹು ಆನಂದ ನೀಡುತ್ತಿದೆ.
ಯಾರದು? ಯಾರಲ್ಲಿ ಬರುತ್ತಿರುವುದು? ಮುನಿಪಾಲ ನಿಂತೆಂದು ಶಪಿಸುತ್ತ ಮೃತಿಗೈದೆ. ಮುನಿಪಾಲ ನಿಂತೆಂದು ಶಪಿಸುತ್ತ ಮೃತಿಗೈದೆ. ಜನಪಾಲ ಮರುಗಿತ ಮನದಿ ಇನಿತಾಯ್ದೆ ದುರ್ವಿಧಿವನಕ್ಕೆನ್ನ ಸೆಳೆ ತಂದು. ಮುನಿಯತ್ತೆ ಎಳೆದಿದೆ ಮುನಿಯೇ ಕಳಚಿನಪ ಲಾಂಛನವನೊಪ್ಪಿಸೆ. ಕಳಚಿನಪ ಲಾಂಛನವನೊಪ್ಪಿಸೆ. ನೆಲಕ್ಕೆ ಮಂಡಿಯ ಊರಿ ಹೇಳಿದ. ನೆಲಕ್ಕೆ ಮಂಡಿಯ ನೂರಿ ಹೇಳಿದ. ತಳೆದಿನ ವೈರಾಗ್ಯ ತಳೆದಿನ ವೈರಾಗ್ಯ ತಾತನೆ ಕಳುವನಗೆ. ನೆತ್ತಿಯ ಮೇಲಿರುವ ಮುತ್ತಿನ ಕಿರೀಟ ನಮ್ಮ ವಂಶದ ಕೀರ್ತಿಯ ಪ್ರತೀಕಾರವಾದಂತಹ ಈ ಲಾಂಛನವನ್ನು ನಾನು ನಿಮಗೆ ಅರ್ಪಿಸುತ್ತಾ ಇದ್ದೇನೆ. ನನಗೆ ಎಲ್ಲರ ಮೇಲಿರುವ ಆಸೆಯು ಇಂದಿಗೆ ಮಣ್ಣು ಪಾಲಾಗಿ ಹೋಯಿತು. ನನ್ನನ್ನು ತಡೆಯಬೇಡಿ ದೊಡ್ಡಪ್ಪ, ನಾನಿನ್ನು ಹೋಗುತ್ತೇನೆ. ನಾನು ಒಂದು ಕಡೆ ತನಯ ಏನಾಯ್ತೀಗ? ತನಯ ಏನಾಯ್ತೀಗ? ಶಶಿಕುಲ ಅನುನಯದ ಫಲ ನೀನು. ತನಯ ತನಯ ಏನಾಯ್ತೀಗ? ಶಶಿಕುಲ ಅನುನಯದ ಫಲ ನೀನು. ಅನುವುಗೊಂಡಿದ ಮನವಿರಕ್ತಿಯ. ಅನುವುಗೊಂಡಿತೆ ಮನವಿರಕ್ತಿಯ ಅನುಭವಿಸಲು. ಅನುವುಗೊಂಡಿದ ಮನವಿರಕ್ತಿಯ ಅನುಭವಿಸಲು. ಮಗು, ದೊಡ್ಡಪ್ಪ, ಇದೆಂತಹ ಮಾತುಗಳನ್ನು ಆಡುತ್ತಾ ಇದ್ದೀಯ? ಶಶಿವಂಶದ ಭಾಗ್ಯದಾಯಕ ನೀನು. ಹೌದು, ಕೃಷ್ಣ ಪಕ್ಷದ ಶಶಿಕುಲದ ವಂಶದಂತೆ ಹೀಗೆ ಮಂಕಾಗಿ ಏಕೆ ಇದ್ದೀಯ? ಹರಿಯ ಮೀರದ ಬರಬೇಕಾದಂತಹ ವೈರಾಗ್ಯದ ಭಾವನೆ ನನಗೆ ಈಗಲೇ ಏಕೆ ಬಂತು ಮಗನೇ? ಏನಾಯ್ತು ಕಂದ? ಹೇಳು ದೊಡ್ಡಪ್ಪ. ಮೃಗವಿಹಾರಕ್ಕೆ ಹೋಗಿ ಮೃಗವಿಹಾರಕ್ಕೆ ಹೋಗಿ ಕಿಂದಮ ಮೃಗದ ರೂಪದಿ ಸತಿಯ ಕೂಡಿರೆ. ಕಿಂದಮ ಮೃಗದ ರೂಪದಿ ಸತಿಯ ಕೂಡಿರೆ. ಬಗೆಯ ನರಿಯದೆ ಕೊಲ್ಲಲು ಶಪಿಸಿದ. ಬಗೆಯ ನರಿಯದೆ ಕೊಲ್ಲಲು ಶಪಿಸಿದ ವಿಗಡ ಮುನಿಯು.
ಜಿಂಕೆಗಳನ್ನು ಕಂಡೆ. ಆ ಜಿಂಕೆಗಳು ಬೇರಾರೂ ಅಲ್ಲ, ಕಿಂದಮ ದಂಪತಿಗಳಾಗಿದ್ದರು. ಓಹ್, ಸಮಾಗಮದ ಸಂದರ್ಭದಲ್ಲಿ ಅವರನ್ನು ಕೊಂದ ಕಾರಣ ನಾನು ನನ್ನ ಹೆಂಡತಿಯನ್ನು ಸೇರುವ ಸಂದರ್ಭದಲ್ಲಿ ನನಗೆ ಮರಣ ಹೊಂದುತ್ತದೆ ಎಂದು ನನಗೆ ಶಪಿಸಿದರು. ಆ ಶಾಪದ ನುಡಿಗಳನ್ನು ಕೇಳಿ ನಾನು ನಿಮ್ಮ ಬಳಿ ಬಂದಿದ್ದೇನೆ. ನನಗೆ ಈ ಹಣ, ಅಂತಸ್ತು, ಅಧಿಕಾರ ಯಾವುದರ ಮೇಲೂ ಇನ್ನು ಆಸೆ ಉಳಿದಿಲ್ಲ. ಎಲ್ಲವೂ ಮಣ್ಣು ಪಾಲಾಗಿ ಹೋಯಿತು. ಇನ್ನು ನಾನು ವನದ ಕಡೆ ಸಾಗುತ್ತೇನೆ. ದೊಡ್ಡಪ್ಪ, ನನ್ನನ್ನು ತಡೆಯಬೇಡಿ. ಮಗು, ಸ್ತ್ರೀ ಮೂಲ, ಋಷಿ ಮೂಲ, ನರಿ ಮೂಲ ಇದನ್ನೆಲ್ಲ ಅರಿತವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಹೌದು, ಅರಿಯದೆ ಮಾಡಿದ ತಪ್ಪಿಗೆ ವಾನಪ್ರಸ್ಥವೇ ಪರಿಹಾರವಲ್ಲ ಮಗನೇ. ಈ ಯೋಚನೆಯನ್ನು ಬಿಟ್ಟು ಬಿಡು. ದೊಡ್ಡಪ್ಪ, ನೀವು ಹೇಳುತ್ತಿರುವುದೇನೋ ಸರಿ, ಆದರೆ ಇಲ್ಲಿಯವರೆಗೂ ಶಾಪಗ್ರಸ್ತರಾದವರು ಯಾರು ರಾಜ್ಯವನ್ನು ಆಳಿದ್ದಿಲ್ಲ. ಹಾಗಾಗಿ ನಾನು ನನ್ನ ಮಾತನ್ನು ಬದಲಾಯಿಸುವುದಿಲ್ಲ. ಇನ್ನು ಹಸ್ತಿನೆಯು ನಿಮ್ಮ ಹೊಣೆ. ನಾನಿನ್ನು ಹೋಗಿ ಬರುತ್ತೇನೆ. ಬೇಡ ಕಂದ. ವಿದ್ಯಾವಿಲಾಸವನ್ನು ಬರೆತವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ನಾವೆಲ್ಲ ಪಾತ್ರಧಾರಿಗಳು, ಸೂತ್ರಧಾರಿಯ ಭಗವಂತ. ಮುಂದೇನಾಗುತ್ತದೆ ನೋಡೋಣ. ಪದರಿಸಿತು ವಸಂತ ಋತು, ಪದರಿಸಿತು ವಸಂತ ಋತು, ವಸಂತ ಋತು, ವಸಂತ ಋತು. ಪಸರಿಸಿತು 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 ವಸಂತ ಋತು. ತುಂಬಿಸಿತು ಮಕರಂದವನು ಪುಷ್ಪದಿಗೆ, ತುಂಬಿಸಿತು ತುಂಬಿಸಿತು ಮಕರಂದವನು ಪುಷ್ಪದಿ. ತುಂಬಿಸಿತು 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 ಮಕರಂದವನು ಪುಷ್ಪದಿ. ಆ ಕುಶಲದಲ್ಲಿ ಜೊತೆ ಬಕ್ಕಿರಮಿಸಿರೆ, ಕುಶಲದಲ್ಲಿ ಜೊತೆ ಬಕ್ಕಿರಮಿಸಿರೆ. ವಸುಮತಿಯಲಿ ಕುಶಲದಲ್ಲಿ ಜೊತೆ ಬಕ್ಕಿ, ಕುಶಲದಲ್ಲಿ ಜೊತೆ ಬಕ್ಕಿರಮಿಸಿರೆ. ವಸುಮತಿಯಲಿ ವಸುಮತಿಯಲಿ ವಸುಮತಿಯಲಿಯೇ. ಕುಶಲದಲ್ಲಿ ಜೊತೆ ಬಕ್ಕಿರಮಿಸಿರೆ. ವಸುಮತಿಯಲಿ ಆ ಪ್ರಖ್ಯಾತಿಯನ್ನು ಹೊಂದಿದಂತಹ ಚಂದ್ರವಂಶದಲ್ಲಿ ಹುಟ್ಟಿದಂತಹ ಪಾಂಡು ಚಕ್ರವರ್ತಿಯ ಕೈ ಹಿಡಿದು ಹಸ್ತಿನೆಯಲ್ಲಿ ಪಟ್ಟದ ರಾಣಿಯಾಗಿ ಮೆರೆಯಬೇಕಿದ್ದಂತಹ ನಾನು, ನನ್ನ ಪರಿಸ್ಥಿತಿ ಹೇಗಾಯಿತು ನೋಡಿ. ವಿಧಿವಿಲಾಸದ ಮುಂದೆ ಯಾವುದೂ ಅಲ್ಲ ಎನ್ನುವುದಕ್ಕೆ ಈ ಮಾದರಿಯ ಜೀವನವೇ ನಿಜವಾದ ಸಾಕ್ಷಿಯಾಗಿದೆ. ಅಕ್ಕ ಕುಂತಿ ಹಾಗೂ ಪತಿಯೊಡನೆ ನಮ್ಮಿಬ್ಬರ 5 ಮಕ್ಕಳನ್ನು ಕೂಡಿಕೊಂಡು
ನಾವು ಈ ಶತಶೃಂಗವನಕ್ಕೆ ಬಂದವರಿದ್ದೇವೆ. ಹಸ್ತಿನೆಯಲ್ಲಿ ರಾರಾಜಿಸಬೇಕಿದ್ದಂತಹ ನಾವು ಆದರೆ ಈ ವನದಲ್ಲಿ ಬಾಳಿ ಬದುಕಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದೊದಗಿದೆ ನಮ್ಮವರಿಗೆ. ಮನಸ್ಸಿನಲ್ಲಿ ಬಹಳ ದುಃಖವಾಗುತ್ತಿದೆ. ಆದರೆ ಈ ಮನಸ್ಸಿನಲ್ಲಿ ಎಷ್ಟೇ ದುಃಖವಿದ್ದರೂ ಆ ದುಃಖವನ್ನೆಲ್ಲ ಮರೆಮಾಚುವುದಕ್ಕೆ ಕಾರಣವಾದುದು ಈ ವನದ ಸೊಬಗು. ಈ ವನದ ಸೊಬಗನ್ನು ನೋಡುತ್ತಿದ್ದರೆ ಇನ್ನೂ ನೋಡಬೇಕು ಮತ್ತು ನೋಡಬೇಕು ಎಂದೆನಿಸುತ್ತಿದೆ. ಹಾಗೆಯೇ ಈ ವನದ ಸೊಬಗನ್ನು ನೋಡುತ್ತಿದ್ದರೆ ದುಂಬಿಯ ಗಾಯನ, ಮರೆಯುವ ದುಂಬಿಯ ಗಾಯನ ಮೈಮನ ಕರೆದುದು ಮೋಹ ತುಚಾರವೆನು. ಮರೆಯುವ ದುಂಬಿಯ ಗಾಯನ, ಮರೆಯುವ ದುಂಬಿಯ ಗಾಯನ, ಮರೆಯುವ ದುಂಬಿಯ ಗಾಯನ ಮೈಮನ ಕರೆದುದು ಮೋಹ ತುಚಾರವನು. ಮರೆಯುವ ದುಂಬಿಯ ಗಾಯನ, ಮರೆಯುವ ದುಂಬಿಯ ಗಾಯನ ಮೈಮನ ಕರೆದುದು ಮೋಹ ತುಜಾರವೆನು, ಕರೆದುದು ಮೋಹ ತುಜಾರವನು. ಅರೆ ಬಿರಿದುರೆ ನಗುತ್ತಿರುವ ಸುಮಂಗಳು, ಅರೆ ಬಿರಿದುರೆ ನಗುತ್ತಿರುವ ಸುಮಂಗ, ಅರೆ ಬಿರಿದುರೆ ನಗುತ್ತಿರುವ ಸುಮಂಗಳು ಕರೆದವು ಕಂಗಳ ಕಂಪಿನಲಿ. ಅರೆ ಬಿರುದಿರ ನಗುತ್ತಿರುವ ಸುಮಂಗ, ಅರೆ ಬಿರಿದುರೆ ನಗುತ್ತಿರುವ ಸುಮಂಗ, ಅರೆ ಬಿರಿದುರೆ ನಗುತ್ತಿರುವ ಸುಮಂಗಳು ಕರೆದವು ಕಂಪಿನ ಕರಗಳಲ್ಲಿ, ಕರೆದವು ಕಂಪಿನ ಕರಗದಲ್ಲಿ, ಕರೆದವು ಕಂಪಿನ ಕರಗಳಲ್ಲಿ. ಅರಬಿರದುರ ನಗುತ್ತಿರುವ ಸುಮಂಗಳು, ಅರಬಿರ ನಗುತ್ತಿರುವ ಸುಮಂಗಳು ಕರೆದವು ಕಂಪಿನ ಕರಗಳಲ್ಲಿ. ತರುಣಿಯ ಬರಿದದೆ ನೋಡಲು ಜಪಲದಿ ಸರಸಿದ ಮಾರುತ ಮೇಲದೆಯ ಮರುದ ಗಂಧವ ಸೆಳೆಯಲು ಪಾಂಡು ಕರದುರಿಯಲ್ಲಿ ತಾಳದಿರಲು. ಸತಿಯೇ ಮನ್ಮನವನು ಸೆಳೆದೆಯ ತರಿಯೇ ತೋಂ ತದಿನ ತತ್ತೋಂ ತದಿಗುತ್ತಾದ ದಿನ ತತ್ತೋಂ ತದಿಗುತ್ತಾದೆ. ಸತಿಯೇ ಮನ್ಮನವನು ಸೆಳೆದೆಯ ತರಿ, ಓ ಸತಿಯೇ 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 ಮನ್ಮನವನು ಸೆಳೆದೆಯ, ಮನ್ಮನವನು ಸೆಳೆದೆಯ ಸರಿಯೇ. ಸತಿಯೇ ಮನ್ಮನವನು ಸತಿಯೇ, ಸತಿಯೇ ಸತಿಯೇ ಮನ್ಮನವನು ಸೆಳೆದೆಯ, ಮನ್ಮನವನು ಸೆಳೆದೆಯ, ಮನ್ಮನವನು ಸೆಳೆದೆಯ ತರಿಯೇ. ಮನ್ಮನವನು ಸೆಳೆದೆಯ, ಮನ್ಮನವನು ಸೆಳೆದೆಯ, ಮನ್ಮನವನು ಸೆಳೆದೆಯ ತರಿಯೇ. ಪ್ರತಿಯ ಪತಿಯ ಸುಮಶರಗಳ, ಪ್ರತಿಯ ಪತಿಯ, ಪ್ರತಿಯ ಪತಿಯ ಸುಮಶರಗಳ ಎಸುಗೆಗೆ ಪ್ರತಿಯಿಲ್ಲವು ಬಾಬಾರಲಿ ರೂಪಸಿ, ಪ್ರತಿಯಿಲ್ಲವು ಬಾಬಾರೆ, ಪ್ರತಿಯಿಲ್ಲವು ಬಾಬಾರೆ, ಪ್ರತಿಯಿಲ್ಲವು ಬಾಬಾರಲಿ ರೂಪಸಿ, ಪ್ರತಿಯಿಲ್ಲವು ಬಾ, ಪ್ರತಿಯಿಲ್ಲವು ಬಾಬಾ, ಪ್ರತಿಯಿಲ್ಲವು ಬಾಬಾರಲಿ ರೂಪಸಿ ರೂಪಸಿ.
ಸೆಳೆಯುತ್ತಾ ಇದೆ. ಆ ಮನ್ಮಥನು ತನ್ನ ಬಾಣಗಳನ್ನು ಪ್ರಯೋಗಿಸುತ್ತಾ ಇದ್ದಾನೆ. ಅರಸನ ಮಕ್ಕಳಿಗೆ ಎದುರು ನಿಂತ ನಾನು ಆ ಮನ್ಮಥನ ಬಾಣಕ್ಕೆ ಹಾಗೂ ನಿನ್ನ ಸೌಂದರ್ಯಕ್ಕೆ ಸೆಳೆಯುತ್ತಾ ಇದ್ದೇನೆ. ಹೌದಾ? ಬೇಡ ಎನ್ನಬೇಡವಾದ್ರೆ ಹೀಗೆ ಬೇಡ ರಮಣ, ಬೇಡ 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 ರಮಣ ಬಳಿಗೆ ಸಾರಿ ಬರದಿರೋ ತೈದ ತಾಮ್ ತಾಮ್ ಕೃತ ದಿನಧಿ. ಬೇಡ 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 ರಮಣ ಬಳಿಗೆ ಸಾರಿ ಬರದಿರೋ. ಬೇಡ 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 ರಮಣ ಬಳಿಗೆ ಸಾರಿ ಬರದಿರು, ಬಳಿಗೆ ಸಾರಿ ಬರದಿರು. ಮೋಡಿಗಾರ ಮದನ ನಿಂತ ಕ್ರೂರ ತಿಳಿದಿರೋ. ಮೋಡಿಗಾರ 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 ಮದನ ನಿಂತ ಕ್ರೂರ ತಿಳಿದಿರೋ. ಎಂತ ಕ್ರೂರ ತಿಳಿದಿರೋ. ಮೋಡಿಗಾರ ಮದನ ನಿಂತ ಕ್ರೂರ ತಿಳಿದಿರೋ. ರೂಢಿಪತಿಯ ಕಿತ್ತಡಿಗಳ ವನದ ಪರಿಸರ. ರೂಢಿಪತಿಯ 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 ಕಿತ್ತಡಿಗಳ ವನದ ಪರಿಸರ. ರೂಢಿಪತಿಯ 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 ಕಿತ್ತಡಿಗಳ ವನದ ಪರಿಸರ. ಮಾಡಬೇಡ ಮಲಿನವಿದನು ಹೇ ಮನೋಹರ. ಮಾಡಬೇಡ ಮಲಿನ ಮಾಡಬೇಡ ಮಲಿನವಿದನು ಹೇ ಮನೋಹರ. ಮಾಡಬೇಡ ಮಲಿನವಿದನು ಹೇ ಮನೋಹರ. ವನದ ಪರಿಸರ. ರೂಢಿಪತಿಯ ಕಿತ್ತಡಿಗಳ ವನದ ಪರಿಸರ. ಮಾಡಬೇಡ ಮಲಿನವಿದನು ಹೇ ಮನೋಹರ. ಮಾಡಬೇಡ ಮಲಿನವಿದನು ಹೇ ಮನೋಹರ. ಹೇ ಮನೋಹರ.
ಸಾರಿ ಬರದಿರೋ ರಮಣ. ಹಾ, ನಾನೇ ನಿನ್ನನ್ನು ಸ್ವತಃ ಕರೆದರೂ ನೀನು ಬರುವುದಿಲ್ಲ ಎನ್ನುತ್ತಾ ಇದ್ದೀಯ. ಯಾಕೆ? ಏನು ಕಾರಣ? ರಮಣ, ಏನಿದು ನಿಮ್ಮ ಮಾತಿನ ಅರ್ಥ? ರಮಿಸುವವನು ಎಂಬರ್ಥದಲ್ಲಿ ಪತಿಯನ್ನು ರಮಣನೆಂದೇ ಕರೆಯುತ್ತಾರೆ. ಹಾಗೆಂದು ಇದು ನಿಮಗೆ ಸಾಧುವೆ ಎಂಬುದು ಪ್ರಶ್ನೆ ಅಲ್ಲವೇ? ಬೇಡ ರಮಣ, ನನ್ನ ಬಳಿ ಬರಬೇಕು. ಯಾಕೆ? ಆ ಮನ್ಮಥನು ಎಷ್ಟು ಅಪಾಯಕಾರಿ ಎಂಬುದು ನಿಮಗೂ ತಿಳಿದಿರುವ ವಿಷಯ. ಅದರಲ್ಲಿಯೂ ಇದು ಋಷಿ ಮುನಿಗಳು ವಾಸಿಸುವ ವನ ಪ್ರದೇಶ. ಈ ಸ್ಥಳದಲ್ಲಿ ನಾವು ಯುಕ್ತವಲ್ಲದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದು ಸಮಂಜಸವಲ್ಲ. ಹಾಗೆಯೇ ಈ ಪ್ರದೇಶವನ್ನು ಕೂಡ ನಾವು ಮಲಿನಗೊಳಿಸಬಾರದು. ಬೇಡ ರಮಣ, ನನ್ನ ಬಳಿ ಬರಬೇಡಿ. ರಮಣಿ, ನೀನು ಹೇಳುತ್ತಿರುವುದೆಲ್ಲ ಸರಿ. ನಾವು ಇರುವುದು ಆಶ್ರಮ ಪ್ರದೇಶದಲ್ಲಿಯೇ ಹೌದು. ಆದರೆ ನಾನು ಬಯಸುತ್ತಿರುವುದು ಅವರ ಹೆಂಡತಿಯನ್ನು ಅಥವಾ ಅವರ ಮಗಳನ್ನು, ಇಲ್ಲಿ ಇರುವ ಯಾವುದೋ ಹೆಣ್ಣನ್ನು ಅಲ್ಲ. ನಾನು ಬಯಸುತ್ತಿರುವುದು ನಿನ್ನನ್ನು. ಸತಿ ಮನ್ಮನವನ್ನು ನಾ ಸಾಗವನ್ನು ಮಾಡುವೆ. ನಮ್ಮ 5 ಮಕ್ಕಳ ಜವಾಬ್ದಾರಿಯನ್ನು ನಿಮಗೆ
ಕುಲ ಅಲ್ವೇ ಕುಂಬಾರ ಅಂತ ಕರೀಬೇಕು. ನಮ್ಮ ಪರಿಚಯ ನಿಮಗೆ ಆಗುದು ಹೇಗೆ ಸ್ವಾಮಿ? ನೀವು ನಮ್ಮಿಂದ ಮೊನ್ನೆ ಪಾತ್ರೆ ತಗೊಂಡಿದ್ದೀರಲ್ಲ ಪರಿಚಯ ಆಗುದು? ಈಗ ಅದೆಲ್ಲ ಯಾರು ತಗೊಳ್ತಾರ? ಅದೇ ಸ್ವಾಮಿ, ಈಗ ತಾಮ್ರದ್ದು ಹೌದು. ಬೆಳ್ಳಿಯದೆಲ್ಲ ಬಂದಿದೆಯಲ್ಲ, ನೀವು ನಮ್ಮನ್ನು ಮರೆತೇ ಬಿಟ್ಟಿದ್ದೀರಿ ಸ್ವಾಮಿ. ಒಂದು ಸಲ ನೆನಪಿಟ್ಟುಕೊಳ್ಳಿ, ಏನು? ಮೊದಲು ಬಂದದ್ದು ಕಿವಿಯನ್ನು ಬಿಟ್ರೆ ಮತ್ತೆ ಬಂದ ಕೊಂಬಲ್ಲ. ಈಗಲೇ ಹೋದ್ರು ಮುಂದೊಂದು ಹೊರೆ ಹಾಕಿಕೊಂಡ ಮೇಲೆ ನಮ್ಮ ಅವಶ್ಯಕತೆ ಬಂದೇ ಬರುತ್ತದೆ. ಮುಂದೆ ಬೆಂಕಿ ಇಟ್ಕೊಂಡು ಹೋಗ್ಬೇಕಲ್ಲ. ಹೆಣದ ಮುಂದೆ ಬೆಂಕಿ ಹೋಗ್ಲಿಕ್ಕೆ ಸ್ವಾಮಿ ಅಡಿಗೆ ಮಾಡಿ ಜೀವನ ನಡೆಸುತ್ತಿದ್ದೇನೆ. ಓ, ನಿಮ್ಮತ್ರ ಮಾತಾಡುತ್ತಿರೋದು ಈ ಸಲ ಉಂಟು. ಅಲ್ಲಿ ಒಬ್ಬರಲ್ಲ ಇಬ್ಬರ 5 ಬರುತ್ತಿದ್ದಾರೆ. ಮತ್ತು ಒಳ್ಳೆ ಇಬ್ಬರು ದಯದೋ
ತೀರ ಯಾರೇ ಎಂದು ನೋಡುವಾಗ ಹಾ. ಅದು ನೀನು. ಅಯ್ಯ, ಹಾ. ಮಡಿಕೆಯನ್ನು ಮಾಡಲು ಇರಿಸಿರುವ ಬೆಂಕಿ ನನಗೆ ಅರಿವಿಲ್ಲದೆ ಇಡೀ ಮನೆಯೆಲ್ಲ ಆವರಿಸಿ ನನ್ನನ್ನು ಸುಟ್ಟು ಉಳಿಸುವಷ್ಟರಲ್ಲಿ ನೀನು ಬಂದು ನಮ್ಮನ್ನು ರಕ್ಷಿಸಿದೆ. ಹೌದೇ? ಈ ನಿನ್ನ ಕಾರ್ಯವನ್ನು ಕಂಡು ನಾನು ಸಂತೋಷವಾಗಿದ್ದೇನೆ. ಹಾ. ತೀರನಾದ ನಿನಗೆ ಏನಾದರೂ ನೀಡಬೇಕೆಂದು ನನ್ನ ಮನ ಮಾಡುತ್ತಿದೆ. ಹಾ. ತೀರನೇ ಏನು ಬೇಕು ಕೇಳು. ಅಯ್ಯೋ ಕರುಣವಿದ್ದರೆ ಕೊಂಬ ಐದನು. ಕರುಣವಿದ್ದರೆ ಕೊಂಬ ಐದನು. ತಿರುಬೆತ್ತನು ನೀನು ನೀನು ತಿರುಬೆತ್ತನು. ತಿರುಬೆತ್ತನು ನೀನು ನೀನು. ಹರಿ ಹರಿ ವೈರಾಗ್ಯವೇನು ತಲೆ ಅಯ್ಯೋ ಪುಣ್ಯಾತ್ಮ, ಸೂರ್ಯನಂತೆ ಚಂದ್ರನಂತೆ ನೆಲೆಯನ್ನು ಕಲ್ಪಿಸಿದ್ದಿ. ನೀನು ಮಾಡಿದಂತ ಪುಣ್ಯಕ್ಕೆ ಇನ್ನಷ್ಟು ಮಾಡಬೇಕಾಗಿರುವುದು ನಮ್ಮ ಕರ್ತವ್ಯವೇ ಆಗಿದೆ. ಇದೆಲ್ಲ ಸಾಮಾನ್ಯದಲ್ಲ. ಅಯ್ಯ, ನೀ ಪಾರಿತೋಷಿಕವಾಗಿ ಕೊಡುವುದೇ ಹೌದಾದರೆ ಬೇಡಿ ತಿನ್ನುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕುಂಭಗಳನ್ನು ಬಿಡುವೆಯಾ? ಅಯ್ಯ ಪುಣ್ಯಾತ್ಮ, ಅಯ್ಯ ಧೀರನೇ, ಆ, ನೀನು ಕೇಳುವ 5 ಕುಂಭಗಳನ್ನು ನೀಡುತ್ತೇನೆ. ಆಗಲಯ್ಯ. ಧೀರನೇ, ನೀನೇನು? ಒರೆದುವೆ ಪ್ರಗೆ ಧೈರ್ಯವಚನವ. ಒರೆದುವೆ ಪ್ರಗೆ ಧೈರ್ಯವಚನವ. ತರುಣಿನಾಟ ತಂದ ಭೀಮನ. ತರುಣಿ ಮಡ ತಂದ ಭೀಮನಲ್ಲಿ ಕರೆದು ನುಡಿದಳು ನಿನಗೆ ಔತಣ ನೆರೆಯಿದುವೇನೋ. ನಮ್ಮವರನ್ನು ಕಳೆದುಕೊಂಡ ಮೇಲೆ ಬದುಕಿಗಾಗಿ ಏಕಾಗ್ರ ನಗರಕ್ಕೆ ಬಂದವರು ನಾವು. ಸಜ್ಜನರೇ ತುಂಬಿರುವ ಈ ನಗರದಲ್ಲಿ ಒಂದು ಹೊತ್ತಿನ ಊಟಕ್ಕಾಗಿ ಎಂದೂ ಕೊರತೆ ಬರಲಿಲ್ಲ. ಆದರೆ ಇಂದು ನೆರೆಮನೆಯ ವಿಪ್ರನ ಆರ್ಧನಾದ ಒಂದು ಹೊಸ ಕಥೆಯನ್ನೇ ತೆರೆದಿದೆ. ಬಕಾಸುರನೆಂಬ ರಕ್ಕಸನಿಗೆ ಒಂದು ಬಂಡಿ ಅನ್ನ, ಅಕ್ಕಿ, ಸಾರು ಜೊತೆಗೆ ಒಬ್ಬ ನರನನ್ನು ಕಳಿಸಿಕೊಡಬೇಕಂತೆ. ಸದರಿಯ ಅನುಕ್ರಮದಂತೆ ನೆರೆಮನೆಯ ಬಾಲಕನಿಗೆ ಸಂಚಕಾರ ಬಂದೊದಗಿದೆ. ಆದ್ದರಿಂದ ತಾಯಿಯ ಕರುಳ ಕೂಗು ಕೇಳತೀರದೆ ಅವರ ದುಃಖವನ್ನು ಕಣ್ಣೀರನ್ನು ಒರೆಸುವುದು ನನ್ನ ಕರ್ತವ್ಯವೆಂದು ಭಾವಿಸಿ ಒಂದು ಬಂಡಿಯ ಅನ್ನದ್ದೋ ಅಕ್ಕಿಯದ್ದೋ ತಯಾರಿ ಮಾಡಿಕೊಳ್ಳಿ. ನಿಮ್ಮ ಮಗನ ಬದಲಿಗೆ ನನ್ನ ಮಗನನ್ನು ಕಳಿಸಿಕೊಳ್ಳುವುದಾಗಿ ಹೇಳಿಯಾಗಿದೆ. ಮಗನಿಗೆ ಬೆಳೆದಾದರೆ ಹೊರಡುವಂತೆ ಅನುಮತಿ ಕೊಟ್ಟಾಗಿದೆ. ಏ ಹರಿಯೇ, ನಿನ್ನನ್ನೇ ನಂಬಿ ಕೈಗೊಂಡ ಕಾರ್ಯವಿದು. ರಕ್ಷಿಸು. ಅವನನ್ನು ನೋಡಬೇಕೆಂದು ಹಬ್ಬ ಹಾಕಿಸಿದೆ. ಆದರೆ ಇಂದು ಬೇಡ, ಶುಭೋದಯವಾದ ನಂತರ ಅಲ್ಲಿಗೆ ಹೋಗು ಎಂದು ಹೇಳಿದಳು. ಜಾತಕ ಪಕ್ಷಿಯಂತೆ ಕಾಣುತ್ತಾ ಇದ್ದೇನೆ. ಸೂರ್ಯೋದಯ ಇಂದ ಅದೇನದು? ಸೂರ್ಯೋದಯವಾಯಿತು. ನೀವು ತಡ ಮಾಡುವುದಲ್ಲ, ಹೋಗುವ ಕಡೆ ಹೇಗೆ?
ಹೊಸ